ಏರ್ ಫ್ರೈಯರಲ್ಲಿ ಕ್ರಿಸ್ಪಿ ಚಿಕನ್ ಮಾಡುವ ವಿಧಾನ. ಅರ್ಧ kg ಚಿಕನ್ ತೆಗೆದುಕೊಂಡಿದ್ದೇನೆ. ಹೀಗೆ ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೇನೆ. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಿದ್ದೇನೆ. ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನು ಅರಿಶಿನ ಪುಡಿ, 2 ಸ್ಪೂನು ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ 1 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನ್. ಇಷ್ಟು ಹಾಕಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸರಿ ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಿ 10 ನಿಮಿಷ ಹೀಗೆ ಬಿಡಬೇಕು. ಕ್ರಿಸ್ಪಿ ಚಿಕನ್ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಎಷ್ಟು ಬೇಕಷ್ಟು ತಗೊಳ್ಳೋದು. ಇದರಲ್ಲಿ 2 ಮೊಟ್ಟೆ ತಗೊಂಡಿದ್ದೇನೆ. ಹೀಗೆ ಆಮೇಲೆ ಕಾರ್ನ್ಫ್ಲೇಕ್ಸ್ ಪುಡಿ ಎಷ್ಟು ಬೇಕಷ್ಟನ್ನು ತಗೊಳ್ಬೇಕು. ಈ ರೀತಿ ಪುಡಿ ಮಾಡಿ ತಗೊಳ್ಬೇಕು. ಗೋಧಿ ಹಿಟ್ಟಲ್ಲಿ 1 ಸ್ಪೂನು ಪೆಪ್ಪರ್ ಮತ್ತು 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಈಗ ನೆನೆಸಿಟ್ಟ ಚಿಕನನ್ನು ಒಂದೊಂದೇ ಪೀಸನ್ನು ಮೊದಲಿಗೆ ಗೋಧಿ ಹಿಟ್ಟಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಹೀಗೆ ಮೊಟ್ಟೆಯಲ್ಲಿ ಎಲ್ಲ ಕಡೆ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಕಾರ್ನ್ಫ್ಲೇಕ್ಸಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ಪೀಸನ್ನೀಗ ಏರ್ ಫ್ರೈಯರ್ ಒಳಗೆ ಇಡಬೇಕು. ಈಗ ಎಲ್ಲ ಪೀಸ್ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿದರೂ ಸಾಕು. ಹೀಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಈಗ ಏರ್ ಫ್ರೈಯರಲ್ಲಿ ಇಡಬೇಕು. ಏರ್ ಫ್ರೈಯರಲ್ಲಿ ಇಟ್ಟಿದ್ದೇನೆ. ಈಗ ಟೆಂಪರೇಚರ್ 180 ಡಿಗ್ರಿ 10 ನಿಮಿಷದವರೆಗೆ ಇಟ್ಟರೆ ಸಾಕು. ಆನ್ ಆಗಿದೆ. ಈಗ ಒಂದು ಸೈಡ್ ಆಗಿದೆ. ಇದನ್ನೀಗ ಇನ್ನೊಂದು ಸೈಡ್ ಹಾಕ್ಕೊಳ್ಬೇಕು. ಹೀಗೆ ಎಲ್ಲ ಪೀಸನ್ನು ಹೀಗೆ ಹಾಕ್ಕೊಳ್ಬೇಕು. ಈಗ ಇನ್ನೊಂದು ಸೈಡಿಗೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಹೀಗೆ ಮಾಡಿಕೊಳ್ಬೇಕು. ಎಲ್ಲ ಪೀಸಿಗೆ ಹೀಗೆ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಏರ್ ಫ್ರೈರಲ್ಲಿ ಇಡಬೇಕು. ಒಂದು ಸೈಡ್ ಆಗಿದೆ. ಆಗ ಈಗ ಮತ್ತೊಂದು ಸೈಡನ್ನು ಇಡಬೇಕು.
180 ಡಿಗ್ರಿ ಇಟ್ಟು 10 ಮಿನಿಟ್ಸ್ ಇಡಬೇಕು. ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟಾದರೆ ಕ್ರಿಸ್ಪಿ ಚಿಕನ್ ರೆಡಿಯಾಗಿದೆ. ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಲು ಮರೆಯದಿರಿ.